ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಡಿ ಟೌನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್. ಇವತ್ತಿನ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಉದ್ಘಾಟನೆ ಪಂದ್ಯ ಇತ್ತು. ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಹಾಗೂ ಆರ್ ಸಿ ಬಿ ನಡುವೆ ಇದ್ದಂತಹ ಇವತ್ತಿನ ಮ್ಯಾಚು ಆರ್ ಸಿ ಬಿ ಕೊನೆಯ ಓವರ್ನಲ್ಲಿ 20 ರನ್ ಗಳಿಸುವ ಮೂಲಕ ತನ್ನ ವಿಜಯ ಪತಾಕೆಯನ್ನು ನೆಟ್ಟಿದೆ ಅಂತಲೇ ಹೇಳ್ಬೋದು. ಡಿ ಕ್ಲರ್ಕ್ ಏನಪ್ಪ ಅಂತಂದರೆ ಕೊನೆಯ ಓವರ್ನಲ್ಲಿ 20 ರನ್, 2 ಸಿಕ್ಸು 2 ಫೋರು, ಕೊನೆಯ ಬಾಲ್ನಲ್ಲಿ 4 ಹೊಡೆಯುವಂಥ ಮೂಲಕ ಆರ್ ಸಿ ಬಿಗೆ ಭರ್ಜರಿ ಜಯ ತಂದು ಕೊಟ್ಟಿದ್ದಾರೆ. ಕೊನೆಯ ಓವರ್ ತನಕ ಇದ್ದಂತಹ ಮ್ಯಾಚು ಇವತ್ತು ಆರ್ ಸಿ ಬಿ ಪರ ಇಲ್ಲ ಅನ್ನತಕ್ಕಂಥದ್ದೇ ಪ್ರತಿ ಅಭಿಮಾನಿಗಳಲ್ಲೂ ಮೂಡಿತ್ತು. ಆದರೆ ಕೊನೆಯ ಓವರ್ನಲ್ಲಿ ಆಡಿದಂತಹ ಆಟ ಇಡೀ ಆರ್ ಸಿ ಬಿ ಅಭಿಮಾನಿಗಳಿಗೆ ದಿಲ್ ಖುಷ್ ತಂದಿದೆ ಅಂತಲೇ ಹೇಳ್ಬೋದು. ಇವತ್ತು ಟಾಸ್ ಸೋತಂತಹ ಮುಂಬೈ ಇಂಡಿಯನ್ಸ್ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ 154 ರನ್ ಗಳಿಸಿ 155 ರನ್ ಆರ್ ಸಿ ಬಿ ಹೊಡಿಬೇಕು ಅಂತ ಟಾರ್ಗೆಟ್ ಕೊಡ್ತಾರೆ. ಆದರೆ ಆರ್ ಸಿ ಬಿ ಬೆನ್ನತ್ತೆ ಹಾರಿಸ್ ಹಾಗೂ ನಮ್ಮ ಸ್ಮೃತಿ ಮಂದಣ್ಣ ಕೊಂಚ ಮಟ್ಟಿಗೆ ಬ್ಯಾಟಿಂಗ್ ಆಡಿದ್ರೆ ಇನ್ನು ಬರೆದಂತಹ ರಿಚಾ ಘೋಷ್ ಆಗಿರ್ಬೋದು, ಶ್ರೇಯಾಂಕ ಆಗಿರ್ಬೋದು, ಇನ್ಯಾವ ಪ್ಲೇಯರ್ಗಳು ಸಹ ಆರ್ ಸಿ ಬಿಗೆ ತನ್ನ ರನ್ ನೀಡುವ ಮೂಲಕ ವಿಫಲವಾಗ್ತಾರೆ. ಅರುಂಧತಿ ರೆಡ್ಡಿ ಮತ್ತು ನರೇನಾ ಡಿ ಕ್ಲರ್ಕ್ ಏನಪ್ಪ ಅಂತಂದರೆ ಇಬ್ಬರು ಆಡಂತಹ ಆಟ ಇವತ್ತಿನ ಆರ್ ಸಿ ಬಿಯನ್ನು ಈಸಿಯಾಗಿ ಅಲ್ಲ, ಕುಂತಲ್ಲಿ ಕೂರಲಾರದೆ ನಿಂತಲ್ಲಿ ನಿಲ್ಲಲಾರ್ದಂತಹ ಅಭಿಮಾನಿಗಳನ್ನು ತುತ್ತ ತುದಿ ಸೀಟ್ನಲ್ಲಿ ಬಂದು ಮ್ಯಾಚ್ ನೋಡಬೇಕು ಆ ಥರ ಸ್ಥಿತಿಗೆ ತಂದು ಕೊನೆಯ ಬಾಲ್ನಲ್ಲಿ ಮ್ಯಾಚ್ ಗೆದ್ದಿದ್ದಾರೆ. ಇವತ್ತು ಮುಂಬೈ ಇನ್ನೇನು ಗೆದ್ದೇ ಬಿಡ್ತು ಅಂತಕ್ಕಂಥ ಸಂಭ್ರಮಾಚರಣೆಯಲ್ಲಿದ್ದರು. ಆದರೆ ಕೊನೆಯ ಬಾಲ್ನಲ್ಲಿ ಕೊನೆಯ ಓವರ್ ತನಕ ಇದ್ದಂತಹ ಮ್ಯಾಚು ಮುಂಬೈ ಪಾಲಾಗಲಾರದೆ ಆರ್ ಸಿ ಬಿ ಪಾಲಿಗೆ ಬಂದಿದೆ. ಇನ್ನು ಇದೇ ಮ್ಯಾಚನ್ನು ನಾವು ಆರ್ ಸಿ ಬಿ ಮೊದಲನೇ ಮ್ಯಾಚೇ ಈ ಥರ ಸ್ಥಿತಿಗಳಿಗಾದರೆ ಕೊನೆಯ ತನಕ ಒಂದು ಮ್ಯಾಚ್ ಗೆದ್ದರೆ ಇನ್ನು ಮುಂಬರುವ ಮ್ಯಾಚ್ಗಳಲ್ಲಿ ಆರ್ ಸಿ ಬಿ ಯಾವ ಮಟ್ಟಕ್ಕೆ ಕ್ರೇಜ್ ಹುಟ್ಟಿಸುತ್ತೆ. ಅದು ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಈ ಥರ ಮ್ಯಾಚ್ಗಳು ಖಂಡಿತವಾಗೂ ಬೇಕೇ ಬೇಕು. ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಒಂದು ಸಂತಸ ಸುದ್ದಿ. ಆರ್ ಸಿ ಬಿ ಅಭಿಮಾನಿಗಳಿಗೆ ಹೇಳ್ಕೋಬೇಕಾಗಿದ್ದೇನು ಹೊಸದೇನಲ್ಲ, ಕೊನೆ ಓವರು ಕೊನೆ ಬಾಲ್ ತನಕ ಬಂದು ಆರ್ ಸಿ ಬಿ ಗೆಲ್ಲಂಥದ್ದು. ಆದರೆ ಇವತ್ತಿನ ಅದು ಉದ್ಘಾಟನೆ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದಿದ್ದು ಒಂದು ಖುಷಿ ವಿಚಾರ. ಇನ್ನು ಮುಂದೆ ಮ್ಯಾಚ್ಗಳಲ್ಲಿ ಆರ್ ಸಿ ಬಿ ಇದೇ ಥರ ಪರ್ಫಾರ್ಮೆನ್ಸ್ ನೀಡಿ ಆರ್ ಸಿ ಬಿ ಗೆಲ್ಲಿ ಅಂತಲೇ ಕೇಳ್ಕೊತೀನಿ. ಇವತ್ತಿನ ಮ್ಯಾಚ್ ನೋಡಿದಂತಹ ನೀವುಗಳು ಎಷ್ಟರ ಮಟ್ಟಿಗೆ ಆರ್ ಸಿ ಬಿ ಗೆಲ್ಲುತ್ತೆ ಅಂದ್ಕೊಂಡಿದ್ರಿ, ಅದೇ ರೀತಿಯಾಗಿ ಕೊನೆಯ 3 ಓವರ್ದಲ್ಲಿ ಇದ್ದಂತಹ ಮ್ಯಾಚು ಎಷ್ಟು ನಿಮಗೆ ಕುತೂಹಲ ನೀಡ್ತು, ಹಾಗೆ ರಿಸಲ್ಟ್ ಬಂದಿದ್ದು ನಿಮ್ಗೆ ಎಷ್ಟು ಖುಷಿ ತಂತು ಕಮೆಂಟ್ ಮಾಡುವ ತಿಳಿಸಿ. ಇನ್ನು ಇದೇ ಥರದ ಹೊಸ ಹೊಸ ಸುದ್ದಿಗಳು ಹಾಗೆ ಹೊಸ ಹೊಸ ಸ್ಟೋರಿಗಳು ಅಥವಾ ನಮ್ಮ ಕ್ರಿಕೆಟ್ನ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.